ಆತ ಪಿಯು ಪರೀಕ್ಷೆಗೆ ತಯಾರಾಗ್ತಿದ್ದ. ಹಾಲ್ ಟಿಕೆಟ್ ಕೂಡ ತಂದಿಟ್ಕೊಂಡಿದ್ದ. ಆದರೆ 5 ದಿನಗಳ ಹಿಂದೆ ದೇಗುಲಕ್ಕೆ ಹೋಗಿ ಬರ್ತೀನಿ ಅಂತ ಹೊರಟವನು ನಾಪತ್ತೆಯಾಗಿದ್ದಾನೆ. ಇವತ್ತು ಇದೇ ವಿಚಾರಕ್ಕೆ ಆಕ್ರೋಶ ಸ್ಫೋಟವಾಗಿತ್ತು. ಒಂದ್ ಕಡೆ ಹಿಂದೂ ಸಂಘಟನೆಗಳ ಕಿಚ್ಚು, ಮತ್ತೊಂದ್ ಕಡೆ ಕುಟುಂಬದವರ ಕಣ್ಣೀರು. ದೇಗುಲಕ್ಕೆ ಅಂತ ಹೋಗಿದ್ದ ಮಗ ನಾಪತ್ತೆಯಾಗಿ 5 ದಿನ ಆದ್ರೂ ಸುಳಿವಿಲ್ಲ. ಪೊಲೀಸರ ನಿರ್ಲಕ್ಷ್ಯಕ್ಕೆ ರೊಚ್ಚಿಗೆದ್ದ ಜನರೀಗ ಬಂದ್ ಮಾಡಿ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ದೇಗುಲಕ್ಕೆ ಹೋಗಿದ್ದ ದ್ವಿತೀಯ ಪಿಯು ವಿದ್ಯಾರ್ಥಿ ನಿಗೂಢ ನಾಪತ್ತೆ. 5 ದಿನವಾದ್ರೂ ಸಿಗದ ಸುಳಿವು. ಪರಂಗಿಪೇಟೆ ಬಂದ್ ಮಾಡಿ ಕಿಡಿ. ಈತ ದಿಗಂತ್ ದಕ್ಷಿಣ ಕನ್ನಡದ ಬಂಟ್ವಾಳ ತಾಲೂಕಿನ ಪರಂಗಿಪೇಟೆಯ ಕಿದೆಬೆಟ್ಟು ನಿವಾಸಿ. ಮಂಗಳೂರಿನ ಖಾಸಗಿ ಕಾಲೇಜಿನಲ್ಲಿ ದ್ವಿತೀಯ ಪಿಯು ಓದ್ತಾ ಇದ್ದು ಫೆಬ್ರವರಿ 25ರಂದು ಅಂತಿಮ ಪರೀಕ್ಷೆಯ ಹಾಲ್ ಟಿಕೆಟ್ ತೆಗೆದುಕೊಂಡು ಮನೆಗೆ ಬಂದಿದ್ದ. ಸಂಜೆ 7ಕ್ಕೆ ಮನೆ ಹತ್ತಿರವಿರುವ ಆಂಜನೇಯ ದೇಗುಲಕ್ಕೆ ಹೋಗಿ ಬರ್ತೀನಿ ಅಂತ ಹೋದವನು ನಿಗೂಢವಾಗಿ ನಾಪತ್ತೆಯಾಗಿದ್ದಾನೆ. ವಾಲಿಬಾಲ್ ಆಟ ಆಡ್ತಿದ್ದಾರೆ, ಸ್ವಲ್ಪ ಲೇಟ್ ನಿಂತಿದ್ದಾನೆ. ನಾನು ಹಾಗೆ ಎಣಿಸಿದೆ ಇರ್ಬೋದು ಅಂತ. 9 ಗಂಟೆ ಆದರೂ ಸುದ್ದಿಲ್ಲ ಏನು. ಹಾಗೆ ಇವರಲ್ಲಿ ಹೇಳಿದೊಮ್ಮೆ ಸ್ಕೂಟರಲ್ಲಿ ಹೋಗಿ ಬನ್ನಿ ನೋಡಿ ಬನ್ನಿ ಅಂತ ಹೇಳಿದೆ. ಹಾಗೆ ಇವರು ಹೋದರು. ಇವರು ಹೋಗುವಾಗ ಅವ್ರು ಹೇಳಿದ್ರು ಅಲ್ಲಿ ಇಲ್ಲ, ಯಾರಿಲ್ಲ ಹೇಳಿದರು. ನಾಪತ್ತೆಯಾಗಿರೋ ಬಗ್ಗೆ ಬಂಟ್ವಾಳ ಗ್ರಾಮಾಂತರ ಠಾಣೆಯಲ್ಲಿ ಕೇಸ್ ದಾಖಲಾಗಿ 5 ದಿನವಾದ್ರೂ ಸುಳಿವು ಸಿಕ್ಕಿಲ್ಲ. ಹೀಗಾಗಿ ಪೊಲೀಸರು ಈ ಪ್ರಕರಣದ ತನಿಖೆಯಲ್ಲಿ ನಿರ್ಲಕ್ಷ್ಯ ತೋರಿದ್ದಾರೆ ಅಂತ ಆರೋಪಿಸಿ ವಿಎಚ್ಪಿ, ಬಿಜೆಪಿ, ಬಜರಂಗ್ ದಳ ಇವತ್ತು ಪರಂಗಿಪೇಟೆ ಬಂದ್ ಮಾಡಿ ಪೊಲೀಸರ ವಿರುದ್ಧ ಕಿಡಿಕಾರಿದ್ವು. ಅಲ್ಲದೆ ಈ ನಾಪತ್ತೆ ಕೇಸ್ ಹಿಂದೆ ಗಾಂಜಾ ಗ್ಯಾಂಗ್ ಕೈವಾಡ ಇದೆ ಅಂತ ಆರೋಪಿಸಿದ್ದಾರೆ. ಇದು ಮೊದಲ ಬಾರಿ ಅಲ್ಲ. ಅಲ್ಲಿ ನಡ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಈ ಗಾಂಜಾ ಗಿಂಜಾ ಹೇಳ್ಕೊಂಡು ರಸ್ತೆಯಲ್ಲಿ ನಿಂತ್ಕೊಂಡು ಹೋಗೋರನ್ನ ನಿಲ್ಲಿಸಿ ಅವ್ರ ಹತ್ರ ಪ್ರಶ್ನೆ ಕೇಳೋದು, ಉಡಾಫೆ ಮಾತಾಡೋದು ಅಥವಾ ಅವರಿಗೆ ಹೊಡೆಯುವುದು, ಇದೆಲ್ಲ ಆಗ್ತಾ ಇದೆ. ಆ ಪ್ರದೇಶದಲ್ಲಿ ಆಗ್ತಾ ಇದೆ. ಪೊಲೀಸರಿಗೆ ಗೊತ್ತಿದೆ ಅಲ್ಲಿ ಯಾರು ಇರ್ತಾರಂತ. ಅವ್ರನ್ನ ಸ್ವಲ್ಪ ಇನ್ವೆಸ್ಟಿಗೇಷನ್ ಮಾಡಲಿ. ಇನ್ನು ದಿಗಂತ್ ನಾಪತ್ತೆಯಾದ ರಾತ್ರಿಯೇ ಮನೆ ಪಕ್ಕದ ರೈಲ್ವೆ ಟ್ರ್ಯಾಕ್ ನಲ್ಲಿ ಚಪ್ಪಲಿ, ಮೊಬೈಲ್ ಪತ್ತೆಯಾಗಿದೆ. ಚಪ್ಪಲಿ ಮೇಲೆ ರಕ್ತದ ಕಲೆ ಇದ್ದು ಆಂಜನೇಯ ಮಂದಿರದ ಬಳಿ ಕ್ವಾಲಿಸ್ ವಾಹನವೊಂದು ಅನುಮಾನಾಸ್ಪದವಾಗಿ ಓಡಾಡಿರೋ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಆದ್ರೂ ಎಲ್ಲಾ ಆಯಾಮದಲ್ಲಿ ತನಿಖೆ ನಡೆಸ್ತಾ ಇದ್ದೀವಿ ಅಂತ ಎಸ್ಪಿ ಹೇಳ್ತಿದ್ದಾರೆ. ಯಾವ್ಯಾವ ಮಾಹಿತಿಗಳು ಕೊಡ್ತಾ ಇದ್ರೋ ಯಾವುದೋ ಮಾಹಿತಿನ ನಾವು ಲೈಟಾಗಿ ತೊಗೊಳ್ಳದೆ ಎಲ್ಲ ಮಾಹಿತಿಗಳನ್ನು ನಾವು ಸೀರಿಯಸ್ ಆಗಿ ತೊಗೊಂಡು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀವಿ. ಈ ಪೊಲೀಸ್ ಇಲಾಖೆ 100% ಈ ಕೇಸನ್ನು ಸಾಲ್ವ್ ಮಾಡಲಿಕ್ಕೆ ಏನೇನು ಪ್ರಾಮಾಣಿಕವಾದ ಪ್ರಯತ್ನ ಮಾಡಬೇಕು ಅದನ್ನೆಲ್ಲ ನಾವು ಮಾಡ್ತಾ ಇದ್ದೀವಿ. ಸದ್ಯ ಸೋಮವಾರ ಸಂಜೆ ಒಳಗೆ ದಿಗಂತ್ ಪತ್ತೆ ಮಾಡದೆ ಹೋದಲ್ಲಿ ಹೋರಾಟ ತೀವ್ರಗೊಳಿಸುವುದಾಗಿ ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದ್ದಾರೆ. ಅಲ್ಲದೆ ಮಂಗಳವಾರ ಕರಾವಳಿಯ ಬಿಜೆಪಿ ಶಾಸಕರು ವಿಧಾನಸೌಧದ ಹೊರಗೆ ಧರಣಿ ನಡೆಸುವ ಎಚ್ಚರಿಕೆಯನ್ನೂ ನೀಡಿದ್ದಾರೆ. ಅಶೋಕ್, TV9 ಮಂಗಳೂರು.